ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮನ್ ಮ್ಯಾನ್. ನಾನು ನಿಮ್ಮ ಗಿರೀಶ್ ಗೌಡ. ಇವತ್ತಿನ ಟಾಪಿಕ್ ಉಪಾಧ್ಯಕ್ಷರು ಮೂವಿ ರಿವ್ಯೂ ಬಗ್ಗೆ. ಸುಮಾರು 10 ವರ್ಷಗಳ ಹಿಂದೆ ಅಧ್ಯಕ್ಷ ಮೂವಿ ರಿಲೀಸ್ ಆಗಿತ್ತು. ಅಧ್ಯಕ್ಷ ಮೂವಿಯಲ್ಲಿ ಶರಣ್ ಅವರು ಹೀರೋ ಆಗಿ ಕಾಣಿಸ್ಕೊಂಡಿದ್ರು. ಹಾಗೆ ಹೀರೋ ಗೆಳೆಯ ಪಾತ್ರದಲ್ಲಿ ಚಿಕ್ಕಣ್ಣ ಅವರು ಕಾಣಿಸ್ಕೊಂಡಿದ್ರು. ಜೊತೆಗೆ ಇವರಿಬ್ಬರಿಗೂ ಆಪೋಸಿಟ್ ಆಗಿ ರವಿಶಂಕರ್ ಅವರು ಆಪೋಸಿಟ್ ಆಗಿ ಕಾಣಿಸ್ಕೊಂಡ್ರು. ಇದು ನಮ್ಮ ಕನ್ನಡ ಇಂಡಸ್ಟ್ರಿಯ ಹಿಟ್ ಜೋಡಿ ಹಾಗೂ ಹಿಟ್ ಸಿನಿಮಾ ಅಂತಾನೆ ಹೇಳ್ಬೋದು. ಈಗ ಅದೇ ಅಧ್ಯಕ್ಷ ಮೂವಿಯ ಸೀಕ್ವೆಲ್ ಆಗಿ ಉಪಾಧ್ಯಕ್ಷ ಮೂವಿಯಲ್ಲಿ ಚಿಕ್ಕಣ್ಣ ಅವರು ಹೀರೋ ಆಗಿ ನಟಿಸಿದ್ದಾರೆ. ಈ ಮೂವಿಯ ಕಂಪ್ಲೀಟ್ ರಿವ್ಯೂನ ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ನಾನು ಆಗ್ಲೇ ಹೇಳಿದಾಗೆ ಅಧ್ಯಕ್ಷ ಸಿನಿಮಾದಲ್ಲಿ ಬರುವ ಚೀತು ಸಂಘ ಅಂದ್ರೆ ಚಿಂತೆ ಇಲ್ದಿರುವ ತುಂಡೈಕ್ಲು ಸಂಘದ ಉಪಾಧ್ಯಕ್ಷರಾಗಿ ನಾರಾಯಣ ಅಂದ್ರೆ ಚಿಕ್ಕಣ್ಣ ಸೇರಿದಂತೆ ಆ ಸಿನಿಮಾದಲ್ಲಿ ಎಲ್ಲಾ ಪಾತ್ರಗಳು ಉಪಾಧ್ಯಕ್ಷ ಸಿನಿಮಾದಲ್ಲಿ ಮುಂದುವರಿಯುತ್ತದೆ. ಈ ಉಪಾಧ್ಯಕ್ಷ ಸಿನಿಮಾಗೆ ಆಡ್ ಆನ್ ಆಗಿರೋ ಕ್ಯಾರೆಕ್ಟರ್ ಯಾವ್ದಪ್ಪ ಅಂದ್ರೆ ರವಿಶಂಕರ್ ಅವರ 4ನೇ ಮಗಳು ಅಂಜು ಅಂದ್ರೆ ಹೀರೋಯಿನ್ ಮಲೈಕಾ ಹಾಗೂ ಅವರ ಸೋದರಳಿಯ ಮದನ ಅಂದ್ರೆ ನಮ್ಮ ಸಾಧು ಕೋಕಿಲ ಅವರು. ಈ ಬಾರಿ ನಮ್ಮ ಶಿವರುದ್ರೇಗೌಡರ ಮಗಳು ಅಂದ್ರೆ ಅಂಜುಗೆ ನಮ್ಮ ಉಪಾಧ್ಯಕ್ಷ ಮೇಲೆ ಲವ್ ಆಗುತ್ತೆ ಎಂಬುದು ಈ ಉಪಾಧ್ಯಕ್ಷದ ಸಿನಿಮಾದ ಕತೆ. ಚಿಕ್ಕಣ್ಣವರು ಈ ಮೂವಿಯಲ್ಲಿ ಅದ್ಭುತವಾಗಿ ಮಿಂಚಿದ್ದಾರೆ ಅಂತಾನೆ ಹೇಳ್ಬೋದು. ಕಾಮಿಡಿ ಟೈಮಿಂಗ್ ಪ್ರೇಕ್ಷಕರನ್ನು ನಗ್ಸೋದ್ರಲ್ಲಿ ಯಶಸ್ವಿಯಾಗಿದ್ದಾರೆ. ಮೊದಲ ಬಾರಿಗೆ ನಾಯಕಿ ಆಗಿರುವ ಮಲೈಕಾ ಪ್ರೇಕ್ಷಕರ ಗಮನ ಸೆಳೆಯುವುದರಲ್ಲಿ ಯಶಸ್ವಿಯಾಗಿದ್ದಾರೆ. ಅಧ್ಯಕ್ಷ ಸಿನಿಮಾದಲ್ಲಿ ಯಾವ ರೀತಿ ಮಿಂಚಿದ್ರೋ ಅದೇ ರೀತಿ ಇಲ್ಲೂ ಗತ್ತು ಗಾಂಭೀರ್ಯದಿಂದ ರವಿಶಂಕರ್ ಅವರು ಕಾಣಿಸ್ಕೊಂಡಿದ್ದಾರೆ. ಸಾಧು ಕೋಕಿಲ ಅವರು ಸ್ಕ್ರೀನ್ ಮೇಲೆ ಇದ್ದಷ್ಟು ನಗು ಗ್ಯಾರಂಟಿ, ಕರಿಸುಬ್ಬು, ಕೀರ್ತಿರಾಜ್ ಪಾತ್ರಗಳಿಗೆ ಇಲ್ಲಿ ಜಾಸ್ತಿ ಸ್ಕೋಪ್ ಇದೆ. ಧರ್ಮಣ್ಣ ಕಡೂರು, ಶಿವರಾಜ್ ಕೇರ್ಪೇಟೆಗೂ ಒಳ್ಳೆ ಪಾತ್ರ ಸಿಕ್ಕಿದೆ. ಒಟ್ಟಾರೆ ಉಪಾಧ್ಯಕ್ಷ ಸಿನಿಮಾ ಸೂಪರ್ ಆಗಿದೆ. ಯಾರಾದ್ರೂ ಹಳ್ಳಿ ಸೊಬಗು ಅಂದ್ರೆ ಮಂಡ್ಯ ಸ್ಟೈಲ್ ಅಲ್ಲಿ ಒಂದು ಒಳ್ಳೆ ಸ್ಲ್ಯಾಂಗ್ ಅಲ್ಲಿ ಕಾಮಿಡಿ ಎಂಟರ್ಟೈನ್ಮೆಂಟ್ ಹಾಗೂ ಚಿಕ್ಕಣ್ಣನ ಇಷ್ಟಪಡೋರಿಗೆ ಈ ಉಪಾಧ್ಯಕ್ಷ ಸಿನಿಮಾ ಒಳ್ಳೆ ಚಾಯ್ಸ್. ಥಿಯೇಟರ್ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ, ಮಿಸ್ ಮಾಡ್ತೀರಾ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಪ್ಪಾ ಅಂದ್ರೆ ನಾವು ಆಲ್ರೆಡಿ ಅಧ್ಯಕ್ಷ ಮೂವಿನ ನೋಡಿದ್ವಿ. ಅದೇ ತರ ಸೀಕ್ವೆಲ್ ನ ಯಾವುದೇ ಕುಂದು ಕೊರತೆ ತರ್ದಿರ ಅಧ್ಯಕ್ಷ ಮೂವಿಗೆ ಮ್ಯಾಚ್ ಆಗೋ ತರನೇ ಈ ಉಪಾಧ್ಯಕ್ಷ ಸಿನಿಮಾನ ಚಿಕ್ಕಣ್ಣ ಅವ್ರಿಗೆ ಸೂಟ್ ಆಗೋ ತರ ಬರ್ದಿದ್ದಾರೆ. ಮತ್ತು ಚಿಕ್ಕಣ್ಣ ಅವರ ಕಾಮಿಡಿ ಟೈಮಿಂಗ್, ಸಾಧು ಕೋಕಿಲ ಅವರ ಟೈಮಿಂಗ್ ಹಾಗೂ ಹೀರೋಯಿನ್ ಮಲೈಕಾ ಅವರ ಆಕ್ಟಿಂಗ್, ರವಿಶಂಕರ್ ಅವರ ಆಕ್ಟಿಂಗ್ ಹಾಗೂ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಎಲ್ಲ ಸೂಪರ್ ಆಗಿದೆ. ಮತ್ತು ಈ ಸಿನಿಮಾದಲ್ಲಿ ಬರುವ 1 ಲೈನ್ ಪಂಚ್ಗಳು ಸೂಪರ್ ಆಗಿ ವರ್ಕೌಟ್ ಆಗಿದೆ. ಹಾಗಾದ್ರೆ ಈ ಸಿನಿಮಾದಲ್ಲಿ ನೆಗೆಟಿವ್ ಏನಿಲ್ವಾ ಗುರು? ಸಿನಿಮಾ ಸೂಪರ್ ಆಗಿದೆ ಬಾಸ್, ನೆಗೆಟಿವ್ ಎಲ್ಲ ಹುಡ್ಕಕ್ ಹೋಗ್ಬಿಡಿ. ಥಿಯೇಟರ್ ಹೋಗಿ ಉಪಾಧ್ಯಕ್ಷ ಮೂವಿನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಈ ಮೂವಿ ರಿವ್ಯೂನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಹಾಗೆ ಇದೇ ರೀತಿ ಇನ್ನೂ ಅಷ್ಟು ಹಲವು ಮೂವಿ ರಿವ್ಯೂಸ್, ಸಿನಿಮಾ ರಿವ್ಯೂಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಜೈ ಕಾಮನ್ ಮ್ಯಾನ್.